ಇನ್ನು ರಾಜ್ಯದ ಪ್ರವಾಹ ಪೀಡಿತರಿಗೆ ಚಿಕಿತ್ಸಾ ನೆರವಿಗೆ ಸಿದ್ಧತೆಗಳಾಗ್ತಾ ಇದೆ. ಕೇರಳ ಪ್ರವಾಹ ಸಂತ್ರಸ್ತರಿಗೆ ನೆರವು ನೀಡೋಕೆ ರಾಜ್ಯದಿಂದಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರೋದು. ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ 2 ಕೊಠಡಿ ಮೀಸಲಿಡಲಾಗಿದೆ. ಕೆಆರ್ ಆಸ್ಪತ್ರೆ ಮುಖ್ಯಸ್ಥರಿಂದ ಟಿವಿ9ಗೆ ಮಾಹಿತಿ ಸಿಕ್ಕಿದೆ. ಮೈಸೂರು ಮೆಡಿಕಲ್ ಕಾಲೇಜು ಡೀನ್ ದಾಕ್ಷಾಯಣಿ 15 ಬೆಡ್ ರೆಡಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ಆ ಟೀಮ್. ಕೆಆರ್ ಆಸ್ಪತ್ರೆ ಸಿಬ್ಬಂದಿ ಅಗತ್ಯ ಔಷಧಿಗಳು, 2 ಆಕ್ಸಿಜನ್ ಸಿಲಿಂಡರ್ಗಳನ್ನು ಕೂಡ, ಜೊತೆಗೆ 24x7 ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ 3 ಬೆಡ್ ಸಿದ್ಧತೆ ಇದೆ. ಅವಶ್ಯಕತೆ ಇದ್ದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿನ ತಂಡ ಏನು ತಯಾರಿ ಮಾಡಿದೆ ಅದರ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ. ಅವ್ರನ್ನ ಬನ್ನಿ ನೋಡೋಣ. ನಾವೀಗ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, 2 ಕೊಠಡಿಗಳನ್ನು ಕೇರಳದಿಂದ ಬರುವಂತಹ ಗಾಯಾಳುಗಳಿಗಾಗಿ ಮೀಸಲಿಡಲಾಗಿದೆ. ಅಗತ್ಯ ಎಲ್ಲ ಸೌಲಭ್ಯಗಳನ್ನು ಸಹ ಇಲ್ಲಿ ಸಿದ್ಧಪಡಿಸಿಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಯಾವುದೇ ರೀತಿಯಂಥ ಸಮಸ್ಯೆ ಆದರೆ ಮೊದಲು ಕೆಆರ್ ಆಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆಗಳು ಆಗ್ತದೆ. ತಾವು ನೋಡ್ತಾ ಇರುವಂಥದ್ದು ಈಗ 2 ಕೊಠಡಿಗಳಿಂದ ಒಟ್ಟು 15 ಬೆಡ್ಗಳನ್ನು ಕೇರಳದಿಂದ ಬರುವಂತಹ ಗಾಯಾಳುಗಳಿಗೆ ಮೀಸಲಾಗಿಡಲಾಗಿದೆ. ಯಾವುದೇ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದರೆ ಅವರಿಗೆ ಪ್ರಾಥಮಿಕವಾದಂತಹ ಚಿಕಿತ್ಸೆಯನ್ನು ನೀಡಿ ತದನಂತರ ಅವ್ರನ್ನ ವಾರ್ಡ್ಗಳಿಗೆ ಶಿಫ್ಟ್ ಮಾಡಿ ಇಲ್ಲಿ ಚಿಕಿತ್ಸೆ ಮುಂದುವರಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಗತ್ಯ ವೈದ್ಯರನ್ನು ಸಹ ಇಲ್ಲಿ ನಿಯೋಜಿಸಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಮೆಡಿಕಲ್ ಕಾಲೇಜಿನ ಡೀನ್ ದಾಕ್ಷಾಯಣಿ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಕೇರಳದವರಿಗೆ ಬೇಕಾಗಿರುವಂಥದ್ದು ವೈದ್ಯಕೀಯ ಸವಲತ್ತುಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳು ಕೆಆರ್ ಆಸ್ಪತ್ರೆ ಯಾವ ರೀತಿ ಸಿದ್ಧವಾಗಿದೆ? ನಮಗೆ ಸರ್ಕಾರದ ಸೂಚನೆಯಂತೆ ನಾವೀಗ 15 ಬೆಡ್ಡುಳ್ಳ 2 ವಾರ್ಡ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಯಾವ್ಯಾವುದು ಡಾಕ್ಟರ್ಸ್ಗಳು ಬೇಕೋ ಕನ್ಸರ್ನ್ ಡಾಕ್ಟರ್ಸ್ಗಳನ್ನೆಲ್ಲ ಒಂದು ಟೀಮ್ನ ವರ್ಕ್ ಫೋರ್ಸ್ನ ರೆಡಿ ಮಾಡಿಟ್ಕೊಂಡಿದ್ದೀವಿ. ಈ 15 ಬೆಡ್ಸ್ ಇದೆ ಈಗ ಸದ್ಯಕ್ಕೆ. ನೆಕ್ಸ್ಟು ಫಸ್ಟ್ ಅವರು ಕ್ಯಾಶುಯಾಲಿಟಿಗೆ ಬರ್ತಾರೆ, ಯೂಶಲಿ ಎಮರ್ಜೆನ್ಸಿಗೆ ಬರ್ತಾರೆ ಪೇಷಂಟ್ಸ್ ಬಂದರೆ. ಇಮಿಡಿಯೇಟಾಗಿ ಅಲ್ಲಿ ವರ್ಕ್ ಫೋರ್ಸ್ನ ನಾವು ರೆಡಿ ಮಾಡಿದ್ದೀವಿ. ನಮ್ಮ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸು ಇಮಿಡಿಯೇಟಾಗಿ ರಿಸೀವ್ ಮಾಡೋಕ್ಕೆ 3 ಬೆಡ್ಸ್ನ ಇಟ್ಟಿದ್ದೀವಿ. ಅಲ್ಲಿ ಏನೇನು ಬೇಕು ಇಮಿಡಿಯೇಟಾಗಿ ಬೇಕಾಗಿರೋಂಥ ಮೆಡಿಸಿನ್ಸ್ಗಳನ್ನ ಕೂಡ ಅಲ್ಲಿ ಇಟ್ಟಿದ್ದೀವಿ. ತದನಂತರ ಅವರು ಈ ವಾರ್ಡ್ಗಳಿಗೆ ಬರ್ತಾರೆ. ಈ ವಾರ್ಡ್ಗಳಿಗೆ ಬಂದು ಬೇಕು ಅಂದರೆ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ, ತಪ್ಪಿದ್ರೆ ಟ್ರಾಮಾ ಕೇರ್ಗೆ, ಇಲ್ಲ ಸರ್ಜರಿ ಡಿಪಾರ್ಟ್ಮೆಂಟ್ಗೆ, ಇಲ್ಲ ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ, ಎಲ್ಲಿ ಡಿಪಾರ್ಟ್ಮೆಂಟ್ಸ್ಗೆ ಹೋಗಬೇಕೋ ಅತ್ತ ಕಡೆಗೆ ನಾವು ಶಿಫ್ಟ್ ಮಾಡ್ತೀವಿ. ಬಟ್ ಇಮಿಡಿಯೇಟಾಗಿ ಬಂದ ಕೂಡಲೇ ಏನೇನು ಎಮರ್ಜೆನ್ಸಿ ಡ್ರಗ್ಸ್ ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಸಿಲಿಂಡರ್ಸ್ ಕೂಡ ರೆಡಿ ಇದೆ. ಅದಕ್ಕೆಲ್ಲ ಏನೇನು ಸವಲತ್ತುಗಳು ಬೇಕೋ ಅವ್ರಿಗೆ, ರೋಗಿಗಳ ಆರೈಕೆಗೆ ಅದನ್ನೆಲ್ಲ ರೆಡಿ ಮಾಡಿ. ಪ್ರಮುಖವಾಗಿ ವೈದ್ಯರ ಒಂದು ಅವೈಲಬಿಲಿಟಿ ಅಂದರೆ 24x7 ಇರ್ತಾರೆ ಅಥವಾ ಯಾರು ಒಬ್ಬರು ಇಲ್ಲೇ ಇರ್ತಾರ ಹೇಗೆ ಅಂತ? ಇಲ್ಲಿ ನಮ್ಮ ಮೆಡಿಸಿನ್ ಡಿಪಾರ್ಟ್ಮೆಂಟು ಡಾಕ್ಟರ್ ರಂಗಸ್ವಾಮಿ ಅಂತ ಇದ್ದಾರೆ, ಇಲ್ಲಿ ಅವರೇ ಚೋಡಿ ಇದ್ದಾರೆ ಇಲ್ಲಿ. ಅವ್ರಿಗೆ ನಾವು ಇದನ್ನು ವಹಿಸಿದ್ದೀವಿ. ಅವರು ಅವ್ರ ಟೀಮು, ಮತ್ತು ನಮ್ಮ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಒಬ್ಬರು ಡಾಕ್ಟರ್ ಸಾಯಿ ಅಂತ ಇದ್ದಾರೆ. ಅವರು ಅವ್ರ ಟೀಮು, ಮತ್ತು ನಮ್ಮ ಸಿಸ್ಟರ್ಸ್ಗಳಿರ್ತಾರೆ. ಒಂದು ಗ್ರೂಪ್ ABCD 4 ವರ್ಗದಿಂದ ಇಲ್ಲಿ ಒಂದು ವರ್ಕ್ ಫೋರ್ಸ್ನ ನಾವು ಇಟ್ಟಿದ್ದೀವಿ. ಈಗ ಕೇರಳದ ಎಲ್ಲ ಪರಿಸ್ಥಿತಿನ ತಾವು ನೋಡ್ತಾ ಇದ್ದೀರಾ, ಏನು ಅನಿಸುತ್ತೆ ಮೇಡಮ್? ಅಲ್ಲಿಂದ ರೋಗಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ, ಗಾಯಾಳುಗಳನ್ನ ಶಿಫ್ಟ್ ಮಾಡ್ತಾರೆ ಅಂತ ಯಾವ್ದಾದ್ರು ಪರಿಸ್ಥಿತಿ ಆ ಥರದ್ದು ಕಾಣಿಸ್ತಾ ಇದೆಯಾ ಅಂತ? ಈಗ ಸದ್ಯಕ್ಕೆ ಕಾಣಿಸ್ತಿಲ್ಲ. ಬಟ್ ಏನಪ್ಪ ಅಂದರೆ, ಈಗ ನೀವು ಹೇಳ್ದಂಗೆ ವಿಸಿಟರ್ಸ್ ಏನಾದರೂ ಹೋಗ್ತಾ ಇದ್ರು ಅಂದ್ಕೊಳ್ಳಿ, ಅವರು ಮೈಸೂರಿನವರೇ ಆಗಿದ್ರು ಅಂದ್ಕೊಳ್ಳಿ, ಅಲ್ಲಿಗೆ ಹೋಗೋರು ಅವ್ರು ನ್ಯಾಚುರಲಿ ಮೈಸೂರಿಗೆ ವಾಪಸ್ ಬಂದು ಇಲ್ಲೇ ಟ್ರೀಟ್ಮೆಂಟ್ಗೆ ಬರೋ ಸಾಧ್ಯತೆ ಇದೆ. ಇನ್ನೇನಾದರೂ ಹತ್ತ ಕಡೆ ಇರೋರಾದರೆ ಯಾವುದು ಹತ್ತಿರ ಇರುತ್ತೋ ಅಲ್ಲಿಗೆ ಹೋಗ್ತಾರೆ. ಬಟ್ ಮೈಸೂರು, ನಮ್ಮ ರಾಜ್ಯದವ್ರು ಯಾರಾದರೂ ಇದ್ದರೆ ವಿಸಿಟರ್ಸು ಸಾಮಾನ್ಯವಾಗಿ ಇಲ್ಲಿಗೆ ಬರೋ ಸಾಧ್ಯತೆ ಇದೆ. ಒಂದು ಕಡೆ ಕೇರಳದ ಈ ಒಂದು ದುರಂತ ನಮ್ಮ ರಾಜ್ಯದಲ್ಲೂ ಸಹ, ಅಂದರೆ ಈಗ KRS ಕಬಿನಿಂದ ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟಿದ್ದಾರೆ, ಪ್ರವಾಹ ಪರಿಸ್ಥಿತಿ ಇದೆ. ಇಲ್ಲಿನವರು ಬಂದರೆ ಅವ್ರಿಗೂ ಇಲ್ಲಿ ವ್ಯವಸ್ಥೆ ಆಗುತ್ತಾ ಅಂತ? ಡೆಫಿನೆಟ್ಲಿ ಸರ್. ಈಗ ಕೊಡಗುನಲ್ಲಿ ಮತ್ತು ಅಲ್ಲಿ ಶಿರೂರು ಅವೆಲ್ಲ ನಾವು ಕೇಳಿದ್ವಿ. ಈ ಕೊಡಗು ಸ್ಲೈಡ್ಸ್ ಅಂತೂ ತುಂಬ ಆಗಿತ್ತು ಆವಾಗ ಮುಂಚೆ. ಆ ಥರ ಏನಾದರೂ ಆದ್ರೂ ನಾವು ನಮ್ಮ ರಾಜ್ಯದ ಏನಾದರೂ ಆದ್ರೂ ನಾವು ಡೆಫಿನೆಟಾಗಿ ಮಾಡ್ತೀವಿ ಸರ್, ಡೆಫಿನೆಟಾಗಿ ಮಾಡ್ತೀವಿ. ಇದು ಮೈಸೂರು ಮೆಡಿಕಲ್ ಕಾಲೇಜಿನ ಡೀನ್ ದಾಕ್ಷಾಯಣಿ ಅವರ ಮಾತು. ಈಗಾಗಲೇ ಕೆಆರ್ ಆಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕೇವಲ ಕೇರಳ ರಾಜ್ಯದಿಂದ ಮಾತ್ರವಲ್ಲ, ನಮ್ಮ ರಾಜ್ಯದ ಪ್ರವಾಹ ಪೀಡಿತ ಈಗಾಗಲೇ ಏನು KRS ಕಬಿನಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಹೊರಹರಿವಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಂದ ಯಾರೇ ಬಂದರೂ ಸಹ ಅವರಿಗೆ ಸೂಕ್ತವಾದಂತಹ ಅಗತ್ಯ ಚಿಕಿತ್ಸೆ ನೀಡಲಿಕ್ಕೆ ಕೆಆರ್ ಆಸ್ಪತ್ರೆ ಸಿದ್ಧವಾಗಿದೆ ಅನ್ನೋದು ಮಾತನಾಡಿದ್ದಾರೆ. ಕೆಆರ್ ಆಸ್ಪತ್ರೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.